ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಮತದಾನ ನಡೆದ 14 ಕ್ಷೇತ್ರಗಳನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಷೇತ್ರ ಕಲಬುರಗಿಗೆ ಬಂದಿದ್ದೀವಿ. ಕಲಬುರಗಿ ನಿನ್ನೆ ನಮ್ಮ ಶರಣಯ್ಯ ಬಹಳ ವಿವರವಾಗಿ ವಿಧಾನಸಭಾ ಕ್ಷೇತ್ರವಾರು ನಮಗೆ ಎಕ್ಸ್ಪ್ಲೇನ್ ಮಾಡಿತ್ತು. ನಮ್ಮ ಕಲಬುರಗಿ ಅಂದ ತಕ್ಷಣ ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಚಾರ ನೆನಪಾಗಿತ್ತು. ಭಾಳ ಇಮೋಷ್ನಲ್ ಅಪೀಲ್ ಮಾಡಿಕೊಂಡು ಓಟ್ ಹಾಕ್ರಿ, ಇಲ್ಲದೆ ಹೋದರೆ ನಾನು ಸತ್ತಾಗ ಬಂದು ಇಡೀ ಮಣ್ಣಾದರೂ ಹಾಕ್ರಿ ಅನ್ನೋ ಲೆವೆಲ್ಗೆ. ಅವರ ಬದಲು ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಈ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟು. ಅವರ ವಿರುದ್ಧ ಉಮೇಶ್ ಜಾಧವ್. 2019ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಣಿಸಿದ್ದ ಉಮೇಶ್ ಜಾಧವ್ರಿಗೆ ಮತ್ತೊಮ್ಮೆ BJP ಟಿಕೆಟ್ ಕೊಟ್ಟಿದೆ. ಕಾಂಗ್ರೆಸ್ನಿಂದ ರಾಧಾಕೃಷ್ಣ ದೊಡ್ಡಮನಿ. ಪ್ರಶಾಂತ್, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಷೇತ್ರ ದಿಲ್ಲಿ ದೃಷ್ಟಿಯಿಂದ ನೋಡಿದಾಗ. ಎಸ್, ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರಾಗಿದ್ದಾರೆ. 1972ರಿಂದ 2004 ಚುನಾವಣೆ 0.6% ವೋಟಿಂಗ್ ಜಾಸ್ತಿ ಆಗಿದೆ. 0.6%. 61.1 ಇತ್ತು 2019ರಲ್ಲಿ. ಈ ಸಲ 61.7 ಆಗಿದೆ. ಭಾಳ ದೊಡ್ಡ, ಬೇರೆ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಭಾಳ ದೊಡ್ಡ, ತುಂಬ ದೊಡ್ಡ ಹೆಚ್ಚಳ ಏನಲ್ಲ. ಆದರೆ 2014ರಲ್ಲಿ ಒಂದು ಸಲ ಪರ್ಸೆಂಟೇಜ್ ಬರಲಿ ಸ್ಕ್ರೀನ್ ಮೇಲೆ, 57.9 ಇದ್ದಿದ್ದು 61.1 ಆಗಿತ್ತು 2014ರಿಂದ 2019ಕ್ಕೆ. ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸೋಲಿಸುವುದಕ್ಕೆ ಕಾರಣವಾಗಿದ್ದು ಆ ಮತ ಹೆಚ್ಚಳ ಅಂತ. ಡೆಫಿನೆಟ್ಲಿ. ಹಾಂ, ಎಂದೂ ಸೋಲದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋತಿದ್ದು 2019ರಲ್ಲಿ. ಎಸ್, ಚಿತ್ತಾಪುರದಲ್ಲಿ ಅವ್ರು ಸೋಲಿಲ್ಲ. ನಂತರ ಅವರು ಗುರುಮಿಟ್ಕಲ್ದಲ್ಲಿದ್ದರು. ಗುರುಮಿಟ್ಕಲ್ದಿಂದ 2008ರ ಡಿಲಿಮಿಟೇಷನ್ ನಂತರ ಚಿತ್ತಾಪುರಕ್ಕೆ ಹೋದರು. ಗುರುಮಿಟ್ಕಲ್ ಓಪನ್ ಆಯಿತು, ಚಿತ್ತಾಪುರ SC ಕ್ಷೇತ್ರ ಆಯಿತು. ಅಲ್ಲೊಂದು ಸಲ ಗೆದ್ದರು. 9ರಲ್ಲಿ ಮತ್ತು 14ರಲ್ಲಿ ಕಲಬುರಗಿಯಿಂದ ಗೆದ್ದರು. 19ರಲ್ಲಿ ಸೋತರು. ಅದು ಕೂಡ ಅವರ ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಇನ್ ಲೋಕಸಭಾ 2014ರಿಂದ 19ರವರೆಗಿನ ಅವ್ರದ್ದು. ಆದರೆ ಕ್ಷೇತ್ರದಲ್ಲಿ ಮಾತ್ರ ಸಮೀಕರಣಗಳು ತಿರುವು ಮುರುವಾದವು. ಅದಕ್ಕೆ 2 ಕಾರಣಗಳನ್ನು ಹೇಳಲಾಗತ್ತೆ. ಒಂದು, ಖರ್ಗೆ ಅವರು ಜಾಸ್ತಿ ದಿಲ್ಲಿಯಲ್ಲಿ ಇರ್ತಾಯಿದ್ರು, ಮೊದಲನೇ ಕಾರಣ. BJP ಅವ್ರು ಬಿಡಿ 5 ವರ್ಷ ಪಕ್ಕ ಆಪರೇಷನ್ ಮಾಡಿದ್ರು. 2014ರಿಂದ 19 ತನಕ ಮುಂದಿನ ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಸೋಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅದು ನನಗನ್ಸದ್ದು ಅದು ದಿಲ್ಲಿಯಿಂದ ಕೂಡ ಇತ್ತು. ಎಸ್, ನೋಡೋರು ಖರ್ಗೆ ಅವ್ರನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ. ಆದರೆ ಪ್ರಿಯಾಂಕ ಖರ್ಗೆ ಅವರ ಕೆಲ ಸ್ವಭಾವದ ಕಾರಣದಿಂದ ಮಾಲ್ಕಯ್ಯ ಗುತ್ತೇದಾರ್ ಬಿಟ್ಟು ಹೋದರು, ಬಾಬುರಾವ್ ಚಿಂಚನ್ಸೂರ್ ಬಿಟ್ಟು ಹೋದರು. ಈಗಲ್ಲಿ ಶಾಸಕರಿದ್ದಾರೆ, BJPಯ ಶಾಸಕರು, ಅವರು ಕೂಡ ಈ ರಾಧಾಕೃಷ್ಣ ದೊಡ್ಡಮನಿ ಅವ್ರ ಜೊತೆ ಇದ್ದವ್ರೆ. ಸಮಗಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶಾಸಕರಿದ್ದಾರೆ. ಓಕೆ ಓಕೆ ಇವರೆಲ್ಲರೂ ಬಿಟ್ಟು ಹೋದ ಕಾರಣದಿಂದ ಮತ್ತು ಲಿಂಗಾಯತರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಹಿಡಿಯದೇ ಇರುವ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ 2019ರಲ್ಲಿ ಚುನಾವಣೆಯನ್ನು ಸೋತರು. ಈಗ 24ರಲ್ಲಿ ಕಾಂಗ್ರೆಸ್ ರೀಗ್ರೂಪ್ ಆಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಖರ್ಗೆ ಅವರೇನು ಭಾಳ ಕಲಬುರಗಿಯಲ್ಲಿ ಉಳಿದು ಪ್ರಚಾರ ಮಾಡಿದರು, ಆ ಥರದ್ದೇನಿಲ್ಲ. ಮಗ ಮತ್ತು ಅಳಿಯನಿಗೆ ಪೂರ್ತಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ. ಸರ್ಕಾರದಲ್ಲಿರುವ ಕಾರಣದಿಂದ ಮಾಲ್ಕಯ್ಯ ಗುತ್ತೇದಾರರನ್ನು ಕರ್ಕೊಂಡು ಬರಲಾಯಿತು, ಬಾಬುರಾವ್ ಚಿಂಚನ್ಸೂರನ್ನು 23ಕ್ಕೆ ಕರ್ಕೊಂಡು ಬರಲಾಯಿತು. ಖರ್ಗೆ ಮಂತ್ರಿಯಾಗಿದ್ದಾರೆ, ಖರ್ಗೆ ಒಬ್ಬ ವೋಕಲ್ ಮಂತ್ರಿಯೂ ಕೂಡ ಆಗಿದ್ದಾರೆ. ನೋಡಿ, ಅನೇಕ ಬಾರಿ ಏನಾಗುತ್ತೆ, ನಿಮಗೆ ಪೊಲಿಟಿಕಲಿ ರಿಲೆವೆಂಟಾಗಿ ಉಳಿಲಿಕ್ಕೆ ಮಾತುಗಳು ಕಾರಣ ಆಗ್ತವೆ. ಬಟ್ ಪೊಲಿಟಿಕಲಿ ಗ್ರೋತ್ ಬೇಕಾದರೆ ನೀವು ಚುನಾವಣೆಯನ್ನು ಗೆದ್ದು ತೋರಿಸ್ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಚುನಾವಣೆಯನ್ನು ಗೆದ್ದದ್ದು ಯಾವ ಪರಿಸ್ಥಿತಿಯಲ್ಲಿ? ದೇವರಾಜ ಅರಸರು ಅಧ್ಯಕ್ಷರಾದಾಗ ಕ್ಯಾಂಡಿಡೇಟ್ ಹುಡುಕ್ತಾ ಇದ್ರು. ಸಣ್ಣ ಹುಡುಗರು ಇವರು, ಯೂತ್ ಕಾಂಗ್ರೆಸ್ಸನ್ನು. ಧರಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರಿಗೂ ಟಿಕೆಟ್ ಕೊಟ್ಟು ಗೆಲ್ತ್ಕೊಂಡು ಬಂದಿತ್ತು. ನಂತರ ಅವರು ಸೋಲೇ ಕಾಣಲಿಲ್ಲ ಗುರುಮಿಟ್ಕಲ್ದಲ್ಲಿ. ಆ ಕಾರಣದಿಂದ ಅವರ ವರ್ಟಿಕಲ್ ಮೊಬಿಲಿಟಿ ಕೂಡ ಅದಕ್ಕೂ ಒಂದೊಂದು ಕಾರಣ ಅಂತ ಹೇಳಲಾಗತ್ತೆ. ಪ್ರಿಯಾಂಕ ಖರ್ಗೆ ವೋಕಲ್ ಆಗಿದ್ದಾರೆ, ತುಂಬ ಮಾತನಾಡ್ತಾರೆ, ವಿಪಕ್ಷಗಳನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡ್ತಾರೆ. ಕೆಲವೊಂದು ಪ್ರಕರಣದಲ್ಲಿ ತರಾತುರಿ ತೋರಿಸಿ ತಾವು ಇಕ್ಕಟ್ಟಿಗೆ ಸಿಲುಕ್ತಾರೆ. ಆದರೆ ನೀವು ಚುನಾವಣೆಯನ್ನು ಗೆದ್ದು ತೋರಿಸಿದಾಗ ಮಾತ್ರ ನಿಮ್ಮ ಪೊಲಿಟಿಕಲ್ ಕರೆನ್ಸಿ ಜಾಸ್ತಿ ಆಗುತ್ತೆ. ಹೀಗಾಗಿ ಪ್ರಿಯಾಂಕ ಖರ್ಗೆಗೆ ಇದೊಂದು ಅಗ್ನಿ ಪರೀಕ್ಷೆ. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು, ಅದೊಂದು ದೃಷ್ಟಿಯಿಂದ ದಿಲ್ಲಿಯಿಂದ ನೋಡಿದಾಗ ಸರಿ. ಕರ್ನಾಟಕದ ರಾಜಕಾರಣದಿಂದ ನೋಡಿದಾಗ ಪ್ರಿಯಾಂಕ್ ಖರ್ಗೆ ತಂದೆಯ ಕ್ಷೇತ್ರವನ್ನು ಉಳಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಅಂತಕ್ಕಂಥ ಪ್ರಶ್ನೆಗಳಿವೆ. ಹೀಗಾಗಿ ಅವರು ಬೇರೆ ಬೇರೆ ಪರ್ಮ್ಯುಟೇಷನ್ಸ್ ಕಾಂಬಿನೇಷನ್ಸ್ ಮಾಡ್ತಾಯಿದ್ರು. ಆದರೆ ನಿನ್ನೆ ಶರಣಯ್ಯ ತುಂಬ ಚೆನ್ನಾಗಿ ಅದನ್ನು ವಿವರಿಸಿದ್ರು ಕೂಡ. ಒಂದು ಪ್ರಕರಣ, ಎಸ್,
ಲಿಂಗಾಯತರು ಮತ್ತು ಒಂದು ಲಿಂಗಾಯತ ಸಮುದಾಯಕ್ಕೆ ಸೇರಿದ ಒಬ್ಬರ ಮನೆ ಮೇಲೆ ದಲಿತ ಸಮುದಾಯದವರು ಸೇರ್ಕೊಂಡು ಅಟ್ಯಾಕ್ ಮಾಡಿದ್ರು. ಅದರ ಇಂಪ್ಯಾಕ್ಟ್ ಎಲ್ಲೆಲ್ಲೋ ಜಾಸ್ತಿ ಅದರ ಆಗ್ಬಿಟ್ಟು ಇಂಪ್ಯಾಕ್ಟ್ ಜಾಸ್ತಿ ಆಯಿತು. ಕಾಂಗ್ರೆಸ್ ಒಂದು ವೀರಶೈವ ಲಿಂಗಾಯತ ಸಮಾವೇಶ ನಡೀತು, ಅದರಲ್ಲಿ ಜನ ಜಾಸ್ತಿ ಇರಲಿಲ್ಲ. BJP ಒಂದು ಲಿಂಗಾಯತ ಸಮಾವೇಶವನ್ನು ನಡೆಸ್ತು, ಅದರಲ್ಲಿ 25,000 ಜನ ಭಾಗವಹಿಸಿದ್ರು. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ವೋಟಿಂಗ್ ನಡೆದಿದೆ. ಏನಾಗಿದೆ ಅಂತಕ್ಕಂಥದ್ದು ಇಂಟ್ರೆಸ್ಟಿಂಗ್. ಆದರೆ ಈ ಬಾರಿ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲಬೇಕಾಗಿರ್ತಕ್ಕಂಥ ಕ್ಷೇತ್ರ ಇದು ಅಂತ ನನಗನ್ಸುತ್ತೆ. ಕಳೆದ ಬಾರಿ ಉಮೇಶ್ ಜಾಧವ್ ಕಾಂಗ್ರೆಸ್ನಿಂದಲೇ ಬಂದರು, ಅದು ಕೂಡ ಒಂದು ಗೆಲ್ಲಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗಿತ್ತು. ಈ ಬಾರಿ ಏನಾಗುತ್ತೆ ಅಂತಕ್ಕಂದ್ರೆ ಭಾಳ ಜನ ಹೇಳ್ತಿದ್ದಾರೆ ಕೊನೆ 3-4 ದಿನಗಳಲ್ಲಿ ಹವಾ ಭಾಳ ಚೇಂಜ್ ಆಗಿಬಿಡ್ತು ಅಂತ. ಆ ಹವಾ ಚೇಂಜ್ ಆಗಿದ್ದು ಎಷ್ಟರ ಮಟ್ಟಿಗೆ ಇಫೆಕ್ಟ್ ಆಗುತ್ತೆ, ಇದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಅಂಶ. ಯು ಮೀನ್ ಟು ಸೇ ದ ಅಡ್ವಾಂಟೇಜಸ್ ಕಾಂಗ್ರೆಸ್ ಇದೆ ಈ ಕ್ಷೇತ್ರ ಅಂತ. ನ್ಯಾಚುರಲಿ ಸರ್ಕಾರ ಇದೆ, ಪ್ರಿಯಾಂಕ್ ಖರ್ಗೆ ಮಂತ್ರಿ ಇದ್ದಾರೆ, ಖರ್ಗೆ ಅವರ ಪ್ರಭಾವ ಸರ್ಕಾರದಲ್ಲಿ ಜಾಸ್ತಿ ಇದೆ, ಒಂದು ಅನುಕಂಪನೂ ಬಂದಿರಬಹುದು, ಸಬೂಟಾಜ್ ಕಡಿಮೆ ಆಗತ್ತೆ. ನೀವು AICC ಅಧ್ಯಕ್ಷರಿದ್ದಾಗ ನೀವು ಪರಮೇಶ್ವರ್ ಅವರನ್ನು ಸಿದ್ದರಾಮಯ್ಯ ಸೋಲಿಸಿದ್ರು ಅಂತ ಚರ್ಚೆ ಕೇಳ್ತಾ ಇದ್ವಿ. ಖರ್ಗೆ ಅವರನ್ನು ಮಂತ್ರಿ ಮಾಡಲಿಕ್ಕೆ ಕೊಡಲಿಲ್ಲ, 19ರ ಸೋಲಿನಲ್ಲಿ ಸಿದ್ದರಾಮಯ್ಯ ಪಾತ್ರ ಇತ್ತು ಅಂತ ಕೇಳ್ತಾ ಇದ್ವಿ. ಬಟ್ ಐ ಡೋಂಟ್ ಥಿಂಕ್ 24ರಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಯಾರೋ ಅಲ್ಲಿ ಹೋಗಿ ಸಬೂಟಾಜ್ ಮಾಡಿಬಿಡ್ತಾರೆ ಅಂತ ನನಗೆ ಅನಿಸಲ್ಲ. ಯಾಕಂದರೆ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪಾರ್ಟಿಯ ಪ್ರತಿಷ್ಠೆ ಕೂಡ ಇದೆ. ಸಬೂಟಾಜ್ ಆಗಿ ಅಲ್ಲ, ಬಟ್ ನೋಡಿ ನಾನ್ ಲಿಂಗಾಯತ್ ಪಾಲಿಟಿಕ್ಸನ್ನೇ ಮಾಡಿಕೊಂಡು ಖರ್ಗೆ ಮತ್ತು ಧರ್ಮ್ ಸಿಂಗ್ ಬೆಳೆದವರು. 2 ಧ್ರುವಗಳಿರ್ತವೆ ನ್ಯಾಚುರಲಿ. ಒಬ್ಬರು ಲಿಂಗಾಯತ್ ಪಾಲಿಟಿಕ್ಸ್, ಧರ್ಮ್ ಸಿಂಗ್ ಅಂತೂ ಏನು ಮಿನಿಸ್ಕ್ಯೂಲ್ ಮೈನಾರಿಟಿ, ರಜಪೂತ್ ಸಮುದಾಯ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅದೇ ಪಾಲಿಟಿಕ್ಸನ್ನು ಮಾಡ್ಕೊಂಡು ಬಂದವರು. ಒಂದು ವೇಳೆ ಲಂಬಾಣಿಗಳು, ಲಿಂಗಾಯತರು, ನಾನ್ ಕುರುಬ, OBC ಇವೆಲ್ಲ ಸಮುದಾಯಗಳು ಲಿಂಗಾಯತರು ಗಟ್ಟಿಯಾಗಿ ಒಟ್ಟಿಗೆ ಬಂದಲ್ಲಿ, ಈಗ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಯಾವತ್ತಿಗೂ ನೋಡಿ ನೀವು ಪ್ರಿಯಾಂಕ್ ಖರ್ಗೆ ಅವರನ್ನು ಮಂತ್ರಿ ಮಾಡಿದರು, ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ರನ್ನು ಮಂತ್ರಿ ಮಾಡಿದರು. ಹಾಗೆ ಧರ್ಮ್ ಸಿಂಗ್ ಅವರ ಮಗ ಕೂಡ ಪ್ರಿಯಾಂಕ್ ಖರ್ಗೆ ಮಂತ್ರಿ ಆಗ್ತಾರೆ ಅಂತಂದರೆ ಅಜಯ್ ಸಿಂಗ್ ಕೂಡ ಮಂತ್ರಿ ಆಗಬೇಕಿತ್ತು. ಬಟ್ ಪ್ರಿಯಾಂಕ್ ಮತ್ತು ಅಜಯ್ ಸಿಂಗ್ ಮಂತ್ರಿ ಆದರೆ ಲಿಂಗಾಯತ್ ಸಮುದಾಯಕ್ಕೆ ಏನು ಮೆಸೇಜ್ ಹೋಗುತ್ತೆ? ಆ ಕಾರಣದಿಂದ ಶರಣ್ ಪ್ರಕಾಶ್ ಪಾಟೀಲ್ಗೆ ಒಂದು ಪ್ರಮುಖ ಹುದ್ದೆ ಯಾವತ್ತಿಗೂ ಕಾಂಗ್ರೆಸ್ ಸರ್ಕಾರ ಬಂದಾಗ ದೊರಕುತ್ತೆ. ಅಂದರೆ ಲಿಂಗಾಯತರನ್ನು ಜೊತೆಗೆ ಇಟ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ. ಸೇಡಮ್ನಲ್ಲಿ ಲಾಸ್ಟ್ ಟೈಮ್ ಸೋತಿದ್ರು, ಈ ಬಾರಿ ಅವ್ರು ಗೆದ್ದಿದ್ದಾರೆ, ಮಂತ್ರಿಯಾಗಿದ್ದಾರೆ. ಆದರೆ ಲಿಂಗಾಯತ ಸಮುದಾಯ ಎಷ್ಟು ಪ್ರಮಾಣದಲ್ಲಿ ಆ ಘಟನೆಯ ನಂತರ ಮುನಿಸ್ಕೊಂಡಿದೆ ಅನ್ನೋದು ಈ ಕ್ಷೇತ್ರದ ಫಲಿತಾಂಶವನ್ನು ನಿರ್ಧರಿಸುತ್ತೆ ಅನಿಸುತ್ತೆ. ಬಟ್ ರಾಷ್ಟ್ರದ ದೃಷ್ಟಿಯಿಂದ ನೋಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯದ ದೃಷ್ಟಿಯಿಂದ ನೋಡಿದಾಗ ಪ್ರಿಯಾಂಕ್ ಖರ್ಗೆಗೆ ತೀರಾ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಅಜಿತ್ ಏನಾಗುತ್ತೆ, ಅನೇಕ ಬಾರಿ ನೀವು ತುಂಬ ವೋಕಲ್ ಆಗಿರ್ತೀರಿ. ಈಗ ಸಂತೋಷ್ ಲಾಡ್ದು ಅಷ್ಟೇ, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಅಷ್ಟೇ, ಅವರು ತುಂಬ ಮಾತನಾಡ್ತಾರೆ. ಸರಿ, ಮಾತನಾಡಲೇಬೇಕು, ದಟ್ ಈಸ್ ದೇರ್ ಪ್ರಿಯಾರಿಟಿ. ಕೃಷ್ಣ ಬೈರೇಗೌಡರು ಕೊನೆಗೆ ನೀವು ಚುನಾವಣೆಯನ್ನು ಗೆಲ್ಸ್ಕೊಂಡು ಬರಬೇಕು. ನಾವು ಬರೀ ಮಾತನಾಡ್ತೀವಿ ಅಂತಂದರೆ ಆಗಲ್ಲ. ಈಗ ನೋಡಿ, ನಾವು ಚುನಾವಣೆಗೆ ಮುಂಚೆ ಎಲ್ಲ ವಿಷಯಗಳನ್ನು ಮಾತನಾಡ್ತೀವಿ, ಆದರೆ ಚುನಾವಣೆಯನ್ನು ಗೆಲ್ಲಿಸ್ಲಿಕ್ಕಾಗಲ್ಲ ಅಂತಾದರೆ ನಿಮ್ಗೆ ಸೆಟ್ಬ್ಯಾಕ್ ಆಗುತ್ತೆ, ಬಡಾಯಿ ಅಂತಾಗುತ್ತೆ ಮಾತಾಡಿದಷ್ಟು. ಆ ಕಾರಣದಿಂದ ಪ್ರಿಯಾಂಕ್ ಖರ್ಗೆ ಗೆಲ್ಸ್ಕೊಳ್ತಾರ ಅಂತಕ್ಕಂಥದ್ರ ಬಗ್ಗೆ ಭಾಳ ದೊಡ್ಡ ಕುತೂಹಲ ಇದೆ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅನಿಸ್ತಾ ಇದೆ, ನಾನು ಏರಲಾಗದ ಎತ್ತರವನ್ನು ನನ್ನ ಮಗ ಏರಲಿ ಅಂತ. ಯಾಕಂದರೆ ನಿಮ್ಗೆ ನೆನಪಿದ್ರೆ ಸಿದ್ದರಾಮಯ್ಯ ಈಗ ಮೊನ್ನೆ ಮುಖ್ಯಮಂತ್ರಿ ಆದಾಗ 6-7 ಜನ ಸಚಿವರನ್ನು ಮಾಡಲಾಯಿತು. ಫಸ್ಟಿಗೆ ಮೊದಲ ಪ್ರಮಾಣ ದಲಿತ ರೈಟ್ನಿಂದ HC ಮಾದೇವಪ್ಪ ಸೀನಿಯರ್ ಇದ್ದರು, ಆದರೆ ಪ್ರಿಯಾಂಕ್ ಖರ್ಗೆಗೆ ಆ ಸೀನಿಯಾರಿಟಿ ಇರಲಿಲ್ಲ ಬೇರೆಯವ್ರನ್ನೆಲ್ಲ ಕಂಪೇರ್ ಮಾಡಿದಾಗ. ಕರೆಕ್ಟ್. ಬಟ್ ಫಸ್ಟ್ ಲಿಸ್ಟಲ್ಲೇ ಪ್ರಿಯಾಂಕ್ ಖರ್ಗೆ ಬಂದಿತ್ತು. ಮುಖ್ಯ ಕಾರಣ ಜನರಿಗೂ ಅರ್ಥ ಆಗತ್ತದು, ನಾನು ಏರಲಾಗದ ಎತ್ತರವನ್ನು ನನ್ನ ಮಗ ಏರಲಿ ಅಂತಂದರೆ ಅರ್ಥ ಏನು ಅಂತಕ್ಕಂಥ. ಆದರೆ ಅದಕ್ಕೆ ಮೊದಲ ಪ್ರೀ ರಿಕ್ವಿಸಿಟ್ ನನಗನ್ಸುತ್ತೆ ಈ ಬಾರಿ ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರನ್ನು ಗೆಲ್ಲಿಸ್ಕೊಳ್ತಾರೆ. ನೋಡಿ, ರಾಧಾಕೃಷ್ಣ ದೊಡ್ಡಮನಿಯವ್ರದ್ದು ಕೂಡ ಇಷ್ಟು ದಿನಗಳ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿರ್ಣಯಗಳನ್ನು ನಾನು ಮ್ಯಾನಿಪ್ಯುಲೇಟ್ ಅನ್ನಲ್ಲ, ಅದಕ್ಕೇನು ಶಬ್ದ, ನೀವು ಆ ನಿರ್ಣಯಗಳ ಪ್ರಭಾವ ಬೀರಬಲ್ಲ ಶಕ್ತಿ ಯಾರಿಗಾದರೂ ಇದ್ದರೆ ರಾಧಾಕೃಷ್ಣ ದೊಡ್ಡಮನಿಗಿತ್ತು. ಹಿ ವಾಸ್ ಮೋರ್ ಆಫ್ ಅ ಪೊಲಿಟಿಕಲ್ ಮ್ಯಾನೇಜರ್ ಆಫ್ ಮಲ್ಲಿಕಾರ್ಜುನ್ ಖರ್ಗೆ. ಸ್ವತಃ ಚುನಾವಣೆಗೆ ನಿಂತಿದ್ದಾರೆ, ಗೆಲ್ತಾರ, ಮಗನ ಪ್ರಭಾವ ಎಷ್ಟು ಕೆಲಸ ಮಾಡುತ್ತೆ, ಪ್ರಾಯಶಃ ಇಂಟ್ರೆಸ್ಟಿಂಗ್ ಕಲಬುರಗಿಯ ರಿಸಲ್ಟ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಎರಡನೇ ಹಂತದ ಮತದಾನ ಏನು ನಡೀತು, ಅಲ್ಲಿ 2.7% ಹೆಚ್ಚು ಮತದಾನ ಆಗಿದೆ 2019ಕ್ಕೆ ಹೋಲಿಸಿದ್ರೆ ಅಂತ ಮಾತಾಡ್ತಾ ಇದ್ದೀವಿ ನಾವು. ಅದಕ್ಕೆ ಅತಿ ದೊಡ್ಡ ಕಾಂಟ್ರಿಬ್ಯೂಷನ್ ಯಾವುದು?
14 ಕ್ಷೇತ್ರಗಳ ಒಟ್ಟು ಸಂಖ್ಯೆಯನ್ನು ತೆಗೆದುಕೊಂಡ್ರೆ 2.7% ಹೆಚ್ಚುವರಿ ಮತದಾನ ಆಗಿದೆ. ಕ್ಷೇತ್ರವಾರು ತೆಗೆದುಕೊಂಡ್ರೆ ವೆರಿ ಇಂಟ್ರೆಸ್ಟಿಂಗ್, ಇದು ರಾಯಚೂರಿನಲ್ಲಿ ಸಂಖ್ಯೆ ನಿಮ್ಮೆದುರು ಕಾಣಿಸ್ತಾ ಇದೆ. 2019ರಲ್ಲಿ 58.3% ಮತದಾನ ಆಗಿತ್ತು. 2014ರಲ್ಲೂ 58.3% ಆಗಿತ್ತು. 2014-19ಕ್ಕೆ ಏನೂ ಡಿಫ್ರೆನ್ಸ್ ಆಗಿರಲಿಲ್ಲ, ಅಷ್ಟೇ ಪ್ರಮಾಣದ ಮತದಾನ. ಈ ಸಲ 64.1%, 64.1%. ಎರಡನೇ ಹಂತದಲ್ಲಿ ಮತದಾನ ನಡೆದ ಕ್ಷೇತ್ರಗಳ ಪೈಕಿ ಕಳೆದ ಸಲಕ್ಕೆ ಹೋಲಿಸಿದರೆ ಅತಿ ಹೆಚ್ಚು ಜಾಸ್ತಿ ಆಗಿರೋದು ರಾಯಚೂರಿನಲ್ಲಿ. 5.8% ಜಾಸ್ತಿ ಆಗಿದೆ, ಹತ್ತತ್ರ 6%. 6%ಗೆ 0.2% ಅಷ್ಟೇ ಕಡಿಮೆ. 5.8% ಹೆಚ್ಚುವರಿ ಮತದಾನ ಆಗಿದೆ. ಇದು ಬಹಳ ಇಂಟ್ರೆಸ್ಟಿಂಗ್. ಹಿಂದುಳಿದ ಕ್ಷೇತ್ರ, ಹಿಂದುಳಿದ ಜಿಲ್ಲೆ, ಗ್ಯಾರಂಟಿ ಪ್ರಭಾವ ಸಹಜವಾಗಿ ಜಾಸ್ತಿ ಇರುವಂಥ ಕ್ಷೇತ್ರ. ಅದೇ ಕಾರಣಕ್ಕೆ ಇಷ್ಟೊಂದು ಹೆಚ್ಚುವರಿಯಾಗಿ ಮತಗಳ ಬಂದವಾ, ಅಥವಾ ಬಣ ರಾಜಕೀಯ ಇದಕ್ಕೆ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ? ರಾಜಾ ಅಮರೇಶ್ವರ್ ನಾಯಕ್ಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಿದ್ದರು, ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್ ಕ್ಯಾಂಡಿಡೇಟ್ ಆಗಿತ್ತು. ರಾಜಾ ಅಮರೇಶ್ವರ್ ನಾಯಕ್, ಕುಮಾರ್ ನಾಯಕ್, ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ. ಪ್ರಶಾಂತ್, 5.8% ಹೆಚ್ಚುವರಿ ಮತದಾನ ಸಾಮಾನ್ಯವಾಗಿ ನೋಡೋಕ್ಕೆ ಸಿಗುವಂಥದ್ದಲ್ಲ. ಅಲ್ಲ ಅಂದರೆ ಹೆಚ್ಚು ಕಡಿಮೆ 6% ವೋಟ್ ಜಾಸ್ತಿ. ಅಜಿತ್, ಈಗ ನನಗೆ ಅಂದರೆ ನೀವು ಎರಡೂ ಥೇರಿಗಳನ್ನು ಪೂರ್ತಿಯಾಗಿ ಹೇಗೆ ನಂಬಬೇಕು ಅಂತಕ್ಕಂಥದ್ರ ಬಗ್ಗೆ ನನಗೆ ಅನೇಕ ಸಂದೇಹಗಳಿವೆ. ಗ್ಯಾರಂಟಿಯಿಂದನೇ ವೋಟ್ ಜಾಸ್ತಿ ಆಗ್ತಿದ್ರೆ ಕಲಬುರಗಿಯಲ್ಲಿ ಯಾಕೆ 0.6% ಆಗ್ತಾಯಿತ್ತು? ಕರೆಕ್ಟ್, ಅಲ್ಲೂ ಜಾಸ್ತಿ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಬರೀ 0.6% ಯಾಕೆ ವೋಟ್ ಜಾಸ್ತಿ ಆಗ್ತಾಯಿತ್ತು? ನರೇಂದ್ರ ಮೋದಿ ಕಾರಣದಿಂದನೇ ವೋಟಿಂಗ್ ಭಯಂಕರ ಜಾಸ್ತಿ ಆಗ್ತಾ ಇದೆ ಅನ್ನೋದಾದರೆ ಕಲಬುರಗಿಯಲ್ಲಿ 0.6 ಯಾಕೆ? ಇನ್ನೊಂದು 3-4% ವೋಟ್ ಜಾಸ್ತಿ ಆಗಬೇಕಿತ್ತು. ಕರೆಕ್ಟ್. ರಾಯಚೂರು ನರೇಂದ್ರ ಮೋದಿಯ ಪ್ರಭಾವ ಜಾಸ್ತಿ ಇರತಕ್ಕಂಥ ಕ್ಷೇತ್ರ ಅಲ್ಲ ಅದು. ಅಲ್ಲಿ ಯಾಕೆ 5.8% ವೋಟ್ ಜಾಸ್ತಿ ಆಗುತ್ತೆ? ಆಮೇಲೆ ನಾನು ಹೇಳೋದು ನಿಮಗೆ ಮೋದಿ ಫ್ಯಾಕ್ಟರು ಇರ್ಬೋದು, ಗ್ಯಾರಂಟಿ ಫ್ಯಾಕ್ಟರು ಕೂಡ ಈ ಮಟ್ಟದ ವೋಟಿಂಗ್ ಪರ್ಸೆಂಟ್ ಜಾಸ್ತಿ ಆಗಲಿಕ್ಕೆ ಕಾರಣ ಅಂತ ಅನಿಸುತ್ತೆ. ರಾಯಚೂರು 2014ರಲ್ಲಿ ಮೋದಿ 2 ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಬರಲಿಲ್ಲ. ಒಂದು ರಾಯಚೂರು, ಒಂದು ಚಿಕ್ಕೋಡಿ. ಕರೆಕ್ಟ್. 2 ಕ್ಷೇತ್ರಗಳನ್ನು BJP 2,000 ಮತಗಳ ಅಂತರದ ಒಳಗಡೆ ಸೋತು. ಶಿವನಗೌಡ ನಾಯಕರು ಅಲ್ಲಿ ಮತ್ತು ಇಲ್ಲಿ ರಮೇಶ್ ಕತ್ತಿ. ಅಲ್ಲ, ರಮೇಶ್ ಕತ್ತಿ ಪರವಾಗಿ ಯಾಕೆ ಪ್ರಚಾರಕ್ಕೆ ಬರಲಿಲ್ಲ ಗೊತ್ತಾಯಿತು. ರಾಯಚೂರಿನ ರೀಸನ್ ಇತ್ತಾ? ಅಲ್ಲ, ಹೋಗೋಕ್ಕಾಗಲಿಲ್ಲ. ಓಕೆ. ಶಿವನಗೌಡ ನಾಯಕರು ನನಗೆ ಸಿಕ್ಕಾಗಿ ಹೇಳ್ತಾ ಇದ್ರು, ಒಂದು ಸಲ ಮೋದಿ ಬಂದು ಹೋಗ್ಬಿಟ್ಟಿದ್ರೆ ನಾನು 2009ರಿಂದ ಏನು ಸೋಲ್ತಾ ಇದ್ದೆ, ಒಂದು 20,000ರಿಂದ ಆದರೂ ಗೆಲ್ತಾ ಇದ್ದೆ ಅಂತಕ್ಕಂಥದ್ದು. 2019ರಲ್ಲಿ ಆ ಕ್ಷೇತ್ರವನ್ನು BJP ಗೆದ್ಕೊಂಡಿತು. BV ನಾಯಕ್ 2014ರಲ್ಲಿ ಗೆದ್ದಿದ್ರು. 24ರಲ್ಲಿ ರಾಜಾ ಅಮರೇಶ್ ನಾಯಕ್ ಬಗ್ಗೆ ಭಾಳ ಒಲವು, ಭಾಳ ಆ್ಯಕ್ಟಿವ್ ಸಂಸದ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆದರೆ ರಾಜಾ ಅಮರೇಶ್ ನಾಯಕರಿಗೆ ಪುನರಪಿಯಲ್ಲಿ ಟಿಕೆಟ್ ದೊರಕಿತು. ಅಲ್ಲಿ ಲಾಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಯಿತು. ರಾಯಚೂರಿನ ಕ್ಷೇತ್ರಕ್ಕೆ RSSನವರೇ ಪಟ್ಟು ಹಿಡಿದು ರಾಜಾ ಅಮರೇಶ್ ನಾಯಕರಿಗೆ ಟಿಕೆಟ್ ಕೊಡಿಸಿದ್ರು ಅಂತಕ್ಕಂಥದ್ದೆಲ್ಲ ಚರ್ಚೆ ನಡೆದವು. ಆದರೆ ಈ 6% ವೋಟ್ ಜಾಸ್ತಿ ಏನಾಗಿದೆ, ಇದರ ಪ್ರಭಾವ ಏನು? ಏಕೆ ಕುಮಾರ್ ನಾಯಕ್ ನೋಡಿ, ಈ ನಮ್ಮ ಕಾಂಗ್ರೆಸ್ನಲ್ಲೊಬ್ಬರು ಮಂತ್ರಿ ಇದ್ದಾರೆ ರಾಯಚೂರಿನವರು, ಅವರು ವಿಧಾನ ಪರಿಷತ್ ಸದಸ್ಯರು ಆಗಿರಲಿಲ್ಲ, ವಿಧಾನಸಭೆ ಸದಸ್ಯರು ಆಗಿರಲಿಲ್ಲ. ಅವರು ರಾಯಚೂರಿನ ಇನ್ಚಾರ್ಜ್. ಅವರು ರಾಹುಲ್ ಗಾಂಧಿಗೂ ಆತ್ಮೀಯರು. ಅವರು ಕುಮಾರ್ ನಾಯಕ್ ಅವ್ರಿಗೆ ಹೇಳಿದ್ರಂತೆ, ನೀವು ಕ್ಯಾಂಡಿಡೇಟಾಗಿ ಬನ್ನಿ, ಗೆಲ್ಸ್ಕೊಡೋ ಜವಾಬ್ದಾರಿ ನಮ್ಮದು, ನೀವು ಉಳಿದದ್ದೆಲ್ಲ ತಲೆ ಕೆಡಿಸ್ಕೊಬಿಡಿ, ನೀವು ಸ್ವಲ್ಪ ಬ್ಯೂರೋಕ್ರಾಟ್ IAS ಅಧಿಕಾರಿ, ಒಳ್ಳೆಯ ಅಧಿಕಾರಿ ಕುಮಾರ್ ನಾಯಕ್. ಅವ್ರು ಹೇಳಿದ್ರಂತೆ, ನೀವು ಬನ್ನಿ, ಉಳಿದದ್ದೆಲ್ಲ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು. ಕುಮಾರ್ ನಾಯಕ್ ಆ ಪ್ರಕಾರವಾಗಿ, ಅವರೇನು ರಾಯಚೂರಲ್ಲ, ಅವ್ರು ಕೋಲಾರದವರು ಕುಮಾರ್ ನಾಯಕ್. ಬಟ್ ರಾಯಚೂರಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದಾರೆ. ಅವರು ಹೋಗಿ ಅಲ್ಲಿ ಚುನಾವಣೆ ನಿಂತಾಗ ರಾಜಾ ಅಮರೇಶ್ ನಾಯಕಗೆ ಬೇಡ, BV ನಾಯಕಕ್ಕೆ ಕೊಡಬೇಕಾ ಅಂತಕ್ಕಂತೆಲ್ಲ ಚರ್ಚೆಗಳು ಶುರು ಆದವು. ಕೊನೆಗೆ ರಾಜಾ ಅಮರೇಶ್ವರ್ ನಾಯಕಗೆ ಸಿಕ್ತು. ರಾಜಾ ಅಮರೇಶ್ವರ್ ನಾಯಕ್ ಭಾಳ ಏನು BJPಯ ಸ್ಥಳೀಯ ನಾಯಕರ ಜೊತೆ ಅವ್ರ ತಾಳಮೇಳ ಇರಲಿಲ್ಲ. ಆದರೆ ಕಲಬುರಗಿಯಂತೆ ಇಲ್ಲೂ ಕೂಡ ಆ ಲಿಂಗಾಯತರ ಪ್ರಕರಣ ಪ್ರಭಾವ ಬೀರಿದೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಓಕೆ, ಈ 2 ಕ್ಷೇತ್ರಗಳಲ್ಲಿ ಅದರ ಪ್ರಭಾವ. ಆದರೆ ವೋಟ್ ಶೇರ್ ನೋಡಿದಾಗ ಅಲ್ಲಿ 0.6, ಇಲ್ಲಿ 5.8 ಹೇಗೆ
ಅಂತಕ್ಕಂಥ ಪ್ರಶ್ನೆಗೆ ನನಗನ್ಸುತ್ತೆ ಮತಪೆಟ್ಟಿಗೆ ತೆರೆದಾಗಲೇ ಉತ್ತರ ಸಿಗುತ್ತೆ. ಕೆಲವು ಅಷ್ಟು ಪ್ರಶ್ನೆಗಳು ತರ್ಕಕ್ಕೆ ನಿಲುಕುವುದಿಲ್ಲ, ತರ್ಕಕ್ಕೆ ನಿಲ್ಕಲ್ಲ ಅದು. ಆಮೇಲೆ ನೋಡಿ, ಈಗ ನಾವು ಕೂಡ ಸೈಂಟಿಫಿಕಲಿ ಎಕ್ಸಿಟ್ ಪೋಲ್ ರಿಸಲ್ಟ್ಸ್ಗಳನ್ನು ತಂದಾಗ ಡಿಸ್ಪ್ಯಾಷನೇಟಾಗಿ ಮಾಡಿದಾಗ ನಿಮಗೆ ಒಂದು ಫ್ಲೇವರ್ ಸಿಗುತ್ತೆ. ಕರೆಕ್ಟ್. ಬಟ್ ಇದು ಏನಾಗುತ್ತೆ, ಅನೇಕ ಬಾರಿ ನೀವು ಸೈಂಟಿಫಿಕಲಿ ಮಾಡದೇ ಇದ್ದಾಗ ಹೌದು, ಅವರು ವರ್ಷನ್ ಅವ್ರು ಹೇಳ್ತಾರೆ, ಇವ್ರು ಇವ್ರು ಹೇಳ್ತಾರೆ, ಪತ್ರಕರ್ತರಲ್ಲೂ ಅದೇ ರೀತಿಯ ವರ್ಷನ್ಸ್ಗಳಿರ್ತವೆ. ಅಂತಿಮವಾಗಿ ಏನಾಗುತ್ತೆ, ಯಾಕಂದ್ರೆ ನನಗನ್ಸುತ್ತೆ ಈ ಕ್ಷೇತ್ರ ಏನು ಭಾರಿ ಮೋದಿ ಪ್ರಭಾವದ ಕ್ಷೇತ್ರ ಅಲ್ಲ. ಈ ಕ್ಷೇತ್ರದಲ್ಲಿ 2023 ಅದೇ ನೋಡ್ತಾ ಇದ್ದೆ, 2014 2019 ಎಕ್ಸಾಕ್ಟ್ಲಿ ಸೇಮ್ ಪರ್ಸೆಂಟ್ ಆಫ್ ವೋಟ್ಸ್. 2019ರಲ್ಲಿ ಮತದಾನದ ಪ್ರಮಾಣ ಯಾಕೆ ಜಾಸ್ತಿ ಆಯಿತು ಅಂದರೆ, ಕೆಲವರು ಹೇಳ್ತಾರೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ನಂತರ ನಡೆಸಿದಂಥ ಏರ್ ಸ್ಟ್ರೈಕ್. ಈ ಸಲ ಜಾಸ್ತಿ ಯಾಕಾಯಿತು? ಏರ್ ಸ್ಟ್ರೈಕ್ ನಡೆದು ದೊಡ್ಡದೊಂದು ವಾತಾವರಣ ಸೃಷ್ಟಿಯಾದಾಗಲೇ ರಾಯಚೂರಿನಲ್ಲಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಲಿಲ್ಲ. ಆದರೆ ಈ ಸಲ 5.8% ಜಾಸ್ತಿ ಆಗಿದೆ. ರಾಮ ಮಂದಿರ ಕಾರಣ ಆಯಿತು ಅಂತ BJP-ಯವರು ಹೇಳ್ತಿರ್ಬೋದು. ಅಂದರೆ ನಾನು ಹೇಳೋದು, BJP-ಯವರು ಹೇಳೋದು, ಕಾಂಗ್ರೆಸ್ನವರು ಕೂಡ ಇಲ್ಲ ಗ್ಯಾರಂಟಿ. ನನ್ನ ಪ್ರಶ್ನೆ, ಗ್ಯಾರಂಟಿ ಕಾರಣದಿಂದಲೇ ಆಗಿದ್ದರೆ ಕಲಬುರಗಿಯಲ್ಲಿ ಯಾಕೆ ಆಗಲಿಲ್ಲ, ಬರೀ ರಾಯಚೂರಿನಲ್ಲಿ ಯಾಕಾಯಿತು? ಈ ಪ್ರಶ್ನೆ ಬರುತ್ತೆ. ಆದರೆ ಅಜಿತ್, ಇದು ಕೂಡ ನೀವು 50-50 ಸೇರಿಸಿ ಈ ಕ್ಷೇತ್ರ. ಓಕೆ. ಯಾಕಂದರೆ BJP-ಯಲ್ಲಿ ಗೆಲ್ಲೋದಿಲ್ಲ ಅಂತಂತಿದ್ದ ಸ್ಥಳೀಯ ಪತ್ರಕರ್ತರೆ ಕೊನೆಯ 2-3 ದಿನಗಳ ಕಾಲ ಹೇಳಲಿಕ್ಕೆ ಚಾಲೂ ಮಾಡಿದರು, ಇಲ್ಲಿ BJP ಗೆಲ್ತಾ ಇದೆ ಅಂತ. ಓಕೆ. ಕಳೆದ ಸಲ 1,17,000 ಮತಗಳ ಅಂತರದಿಂದ ರಾಜಾ ಅಮರೇಶ್ ನಾಯಕ್ ಗೆದ್ದಿದ್ರು. 1,17,000. ಈ ಸಲ 5.8% ಹೆಚ್ಚುವರಿ ಮತದಾನ ಆಗಿರೋದು ಈ ಕ್ಷೇತ್ರದ ಬಗ್ಗೆ ವಿಶೇಷ ಕುತೂಹಲವನ್ನು ಡೆಫಿನೆಟ್ಲಿ ಮೂಡಿಸಿದೆ. ಅದೇ ನಾನು ಚುನಾವಣೆಯ 2 ದಿನ 3 ದಿನದ ಹಿಂದಿನವರೆಗೂ ಕೂಡ ನನ್ನ ಗಟ್ ಫೀಲಿಂಗ್ ಇದ್ದದ್ದು ಹೇಳ್ತೀನಿ. ನಾನು 5-5 ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಸೀಟ್ಗಳು ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥದ್ದು ನನ್ನ ಗಟ್ ಫೀಲಿಂಗ್ ಇತ್ತು. ಬಟ್ ಕೊನೆಯ ಗಳಿಗೆಯಲ್ಲಿ ಕಲಬುರಗಿ ಮತ್ತು ರಾಯಚೂರು, ಕೊಪ್ಪಳ ಈ 3 ಕ್ಷೇತ್ರಗಳಲ್ಲಿ BJP ಗಣನೀಯವಾಗಿರ್ತಕ್ಕಂಥ ಒಂದು ಸಮೀಕರಣಗಳನ್ನು ಬದಲಾಯಿಸಿದೆ ಅಂತಕ್ಕಂಥ ಸುದ್ದಿ ಬರ್ತಾ ಇದೆ. ಕೊಪ್ಪಳ ಸಹಿತ ಕೂಡ. ಓಕೆ. ಕರಡಿ ಸಂಗಣ್ಣ ಅವರು, ಅಂದರೆ ಕರಡಿ ಸಂಗಣ್ಣ, ಈಗ ನಾವು ಅದನ್ನು ಕೊಪ್ಪಳದ ಬಂದಾಗ ಮಾತಾಡೋಣ. ಬಟ್ ಕರಡಿ ಸಂಗಣ್ಣ ಯಾವ ಪರಿಣಾಮ ಬೀರಬೇಕಿತ್ತೋ, ಲಿಂಗಾಯತ್ ಅದು ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್ ಆಗಿದೆ. ಕರಡಿ ಸಂಗಣ್ಣ ವೋಟ್ಗಳನ್ನು ಏನು ಕಾಂಗ್ರೆಸ್ಸಿಗೆ ಶಿಫ್ಟ್ ಮಾಡದಂತೆ ಕಾಣ್ತಿಲ್ಲ ಅನ್ನೋದನ್ನು ಸ್ಥಳೀಯ ಪತ್ರಕರ್ತರು ಹೇಳ್ತಾರೆ. ಓಕೆ. ಮತ್ತೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕದ್ದು ಬೀದರ್. ಕಳೆದ ಸಲ 63% ಆಗಿತ್ತು ವೋಟಿಂಗು. ಡಾಕ್ಟರ್ ಬಸವರಾಜ್ ವರ್ಸಸ್ ರಾಜಶೇಖರ್. ಬೀದರ್ದು ಬರಲಿ. ಭಗವಂತ ಖೂಬಾ ವರ್ಸಸ್ ಸಾಗರ್ ಖಂಡ್ರೆ. ಕಳೆದ ಸಲ 63% ಆಗಿದ್ದು ಈ ಸಲ 65.4% ಆಗಿದೆ. 65.4%, 2.4% ಹೆಚ್ಚುವರಿ ಮತದಾನ ಆಗಿದೆ. 2014ರಲ್ಲಿ 60.1% ಆಗಿತ್ತು. 60.1% ಆಗಿತ್ತು. ಭಗವಂತ್ ಖೂಬಾ ವರ್ಸಸ್ ಸಾಗರ್ ಖಂಡ್ರೆ. ಅರಣ್ಯ ಸಚಿವ ಖಂಡ್ರೆ ಅವರ, ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ. ಎಸ್ ಪ್ರಶಾಂತ್. ಅದೇ ಬೀದರ್ ರಾಮಚಂದ್ರ ವೀರಪ್ಪ ಅವರ ಕಾಲದಿಂದಲೂ ಕೂಡ BJP ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರ ಇದು. ರಾಮಚಂದ್ರ ವೀರಪ್ಪ BJP ಕರ್ನಾಟಕದಲ್ಲಿ ಏನೂ ಇರದೇ ಇರತಕ್ಕಂಥ ಕಾಲದಲ್ಲಿ 91ರಲ್ಲಿ ಈ ಕ್ಷೇತ್ರ BJP ಗೆದ್ದಿತ್ತು. ನಂತರ ಧರ್ಮ್ ಸಿಂಗ್ 2 ಟರ್ಮ್ ಗೆದ್ದರು. ಆಮೇಲೆ ಮತ್ತೆ ಅದು BJPಯ ತೆಕ್ಕೆಗೆ 2014ರಲ್ಲಿ ಬಂತು. ಭಗವಂತ್ ಖೂಬಾ, ಬಾಬಾ ರಾಮದೇವ್ ಭಗವಂತ್ ಖೂಬಾಗೆ ಟಿಕೆಟ್ ಕೊಡಿಸಿದ್ರು. ಬಾಬಾ ರಾಮದೇವ್ ಅವರು ಮೋದಿಯವ್ರ ಹತ್ರ ಹೇಳಿದ್ರಂತ, ನನಗೊಂದು ಟಿಕೆಟ್ ಕೊಡಬೇಕು ಅಂತ. ಆ ಟಿಕೆಟ್ ಬೀದರ್ನಲ್ಲಿ ಕೊಡಿಸಿದ್ರು ಅವರು. ಭಗವಂತ್ ಖೂಬಾ ಏನು ಭಾರಿ BJPಯ ಕ್ಯಾಡರ್ನಿಂದ ಬಂದಿರತಕ್ಕಂಥವ್ರಲ್ಲ. ಆದರೆ ಅವ್ರಿಗೆ ಟಿಕೆಟ್ ದೊರಕಿತು, 2 ಬಾರಿ ಗೆದ್ದರು. 3ನೇ ಬಾರಿಗೆ ಬಂದಾಗ ಭಗವಂತ್ ಖೂಬಾ ಅವ್ರದ್ದು ಒಂದು ಸಮಸ್ಯೆ ಅಂತಂದರೆ, ಅವರು ವರ್ಕಿಂಗ್ ಸ್ಟೈಲ್ನ ಕಾರಣದಿಂದ ಸ್ಥಳೀಯ ಶಾಸಕರು ಅವ್ರ ಮೇಲೆ ಬೇಸರ ಇರ್ತಾರೆ. ಅದರಲ್ಲೂ ಪ್ರಭು ಚವ್ಹಾಣ್ರಿಗೂ ಇವರು ತಿಕ್ಕಾಟವನ್ನು ಕೊನೆಯ ಕ್ಷಣದವರೆಗೂ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಉಳಿದ ತಿಕ್ಕಾಟಗಳನ್ನು ಕೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮೊದಲನೇ ಸಲ ಬೀದರ್ಗೆ ಹೋಗಿ ಒಂದು ಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ವೇದಿಕೆಯ ಮೇಲೆ ಪ್ರಭು ಚವ್ಹಾಣ್ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು, ಭಗವಂತ್ ಖೂಬಾ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ. 4 ಶಾಸಕರ ವಿರುದ್ಧ ಇದ್ದರು. ಬಟ್ ಸ್ಟಿಲ್ ಹಿ ಗಾಟ್ ದ ಟಿಕೆಟ್. ಅಲ್ಲ, ಅಂದರೆ ಭಗವಂತ್ ಖೂಬಾ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂತು. ಟೀನಾ ಫ್ಯಾಕ್ಟ್ರಿಲಿತ್ತು. ಟೀನಾ ಫ್ಯಾಕ್ಟ್ರಿಗಿಂತ ಯಾರು, ಅಂದರೆ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಪರಿಚಿತ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಬಂದಾಗ ಕೊನೆಗೆ ಮತ್ತೆ ಭಗವಂತ್ ಖೂಬಾಗೆ ಟಿಕೆಟ್ ಕೊಡಲಾಯಿತು. ಯಾಕಂದರೆ ಟಿಕೆಟ್ ಕೊಡದೇ ಹೋದರೆ ಭಗವಂತ್ ಖೂಬಾ ಏನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇರುತ್ತೆ ಅಜಿತ್. ಅದರ ಜೊತೆಗೆ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ಬೇಡ ಅಂತ ವಾದಿಸಿದ BJP ಶಾಸಕರುಗಳು
ಅವರ ಬದಲಿಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಆಲ್ಟರ್ನೇಟಿವೇ ಕೊಡಲಿಲ್ಲ. ಅವರು ಆಲ್ಟರ್ನೇಟಿವ್ ಸಜೆಸ್ಟೇ ಮಾಡಲಿಲ್ಲ. ಈಗ ಭಗವಂತ ಖೂಬಾಗೆ ಟಿಕೆಟ್ ದೊರಕಿತು. ಕಳೆದ ಬಾರಿ ಈಶ್ವರ್ ಖಂಡ್ರೆ ಅವರೇ ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು. ಈ ಬಾರಿ ಈಶ್ವರ್ ಖಂಡ್ರೆ ಪುತ್ರ ಕ್ಯಾಂಡಿಡೇಟ್ ಆಗಿದ್ದರು. ಒಂದು ಗಮನಿಸ್ಬೇಕಂತ ಅನ್ಸುತ್ತೆ ನನಗೆ, 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗಾಳಿ ಇದ್ದಾಗಲೂ ಕೂಡ ಇಲ್ಲಿ ಶರಣು ಸಲ್ಗಾರ್, ಪ್ರಭು ಚವ್ಹಾಣ್, ಆಮೇಲೆ ನಿಮಗೆ ಸಿದ್ದು ಪಾಟೀಲ್ ಹುಮ್ನಾಬಾದ್ದಿಂದ, ಬಸವ ಕಲ್ಯಾಣದಿಂದ ಶರಣು ಸಲ್ಗಾರ್, ಪ್ರಭು ಚವ್ಹಾಣ್ ಔರಾದ್ದಿಂದ ಮತ್ತು ಶೈಲೇಂದ್ರ ಬೆಲ್ದಾಳೆ ಬೀದರ್ನಿಂದ ಗೆದ್ದು ಬಂದಿದ್ದಾರೆ. 4 ಕ್ಷೇತ್ರದಲ್ಲಿ BJP ಶಾಸಕರಿಲ್ಲಿದ್ದಾರೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಶರ ಬರೆಯೋದು ಕಷ್ಟ ಅಂತ ನನಗನ್ಸುತ್ತೆ. ಕಳೆದ ಬಾರಿ ಭಗವಂತ ಖೂಬಾ ವಿರುದ್ಧ ಶಾಸಕರಿರ್ಲಿಲ್ವಾ? ಕಳೆದ ಬಾರಿ ಕೂಡ ಇದ್ದರು, ಆದರೆ ಮೋದಿ ಕಾರಣದಿಂದ ಅವ್ರು ಗೆದ್ದರು. 1,16,000 ಮತಗಳ ಅಂತರದಿಂದ ಗೆದ್ದರು. ಈ ಬಾರಿ ಕೂಡ ಭಗವಂತ ಖೂಬಾ ಪರವಾಗಿ ಏನು ಪ್ರಚಾರ ಮಾಡಲಿಕ್ಕೆ ಶಾಸಕರಲ್ಲಿ ಭಾಳ ಏನು ಉತ್ಸಾಹ ಇರಲಿಲ್ಲ. ಆದರೆ ಲಿಂಗಾಯತರು ಮತ್ತು ಮರಾಠರು ಒಟ್ಟುಗೂಡಿದರೆ ಈ ಕ್ಷೇತ್ರ ಅವ್ರ ಪಾಲಾಗುತ್ತೆ ಅಂತ ನನಗನ್ಸುತ್ತೆ. ಅದು ಕಾಂಗ್ರೆಸ್ಗೂ ಕೂಡ ಇಲ್ಲಿ ಫೇರ್ ಚಾನ್ಸಸ್ ಆರ್ ದೇರ್ ಫಾರ್ ಕಾಂಗ್ರೆಸ್. ಯಾಕಂದರೆ ಕಾಂಗ್ರೆಸ್ ಕೂಡ ಈಶ್ವರ್ ಖಂಡ್ರೆ ಅವರ ಕಾರಣದಿಂದ ಕಾಂಗ್ರೆಸ್ ಮಷಿನರಿ ಗಟ್ಟಿಯಾಗಿ ಕೆಲಸ ಮಾಡಿದೆ. BJPಯ ಮಷಿನರಿ ಕೆಲಸ ಮಾಡಿಲ್ಲ. ಆದರೆ ನರೇಂದ್ರ ಮೋದಿಯವರ ಪ್ರಭಾವ ಜಾಸ್ತಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಬೀದರ್ ಕೂಡ ಒಂದು. ಓಕೆ ಈಗ ನರೇಂದ್ರ ಮೋದಿ ಕಾರಣದಿಂದ BJPಯ ಮತದಾರರು ವೋಟ್ ಮಾಡಿದಾರಾ ಅಥವಾ ಅಭ್ಯರ್ಥಿಯ ಮೇಲೆ ಮುನಿಸ್ಕೊಂಡು ಕ್ರಾಸ್ ವೋಟ್ ಮಾಡಿದಾರಾ? ಮತದಾರರು ಕೂಡ ಕ್ರಾಸ್ ವೋಟ್ ಮಾಡ್ತಾರೆ ಅನೇಕ ಬಾರಿ. ಅದು ಆಗಿದ್ದರೆ ಅಡ್ವಾಂಟೇಜ್ ಕಾಂಗ್ರೆಸ್. ಅದಾಗದೇ ಹೋದರೆ ಮರಾಠ ಸಮುದಾಯದ ಅನೇಕ ನಾಯಕರನ್ನು BJP ಉಚ್ಚಾಟನೆ ಮಾಡ್ತು ಚುನಾವಣೆಗೆ ಒಂದು ವಾರ ಇರೋಕ್ಕಿಂತ ಮುಂಚೆ. ಈಗ ಮರಾಠ ಸಮುದಾಯ ಅಲ್ಲಿ ಏನು ಮಾಡಿದೆ? ಯಾಕಂದರೆ ಮಹಾರಾಷ್ಟ್ರದ ಬಾರ್ಡರ್ ಪಾಕೆಟ್ಸ್ನಲ್ಲಿ ಮರಾಠಿ ಭಾಷಿಕ ಮತದಾರರು ಕೂಡ ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ನ್ಯಾಚುರಲಿ ನಿಮ್ಗೆ 2 ಲಿಂಗಾಯತ್ ಕ್ಯಾಂಡಿಡೇಟ್ ಇದ್ದಾಗ ಲಿಂಗಾಯತರ ವೋಟ್ ಡಿವಿಷನ್ ಆಗೇ ಆಗುತ್ತೆ. ಮರಾಠಿ ಭಾಷಿಕರು ಯಾರ ಜೊತೆಗೆ ನಿಂತಿದ್ದಾರೆ? ನಾನ್ ಕುರುಬಾ OBC. ನೋಡಿ ಅಜಿತ್, ಇಡೀ ಕರ್ನಾಟಕದ ಚುನಾವಣೆಯ ಗಾಳಿಯನ್ನು ಕಂಡುಹಿಡಿಬೇಕಾದ್ರೆ ನಾನ್ ಕುರುಬಾ OBC ಯಾವ ಕಡೆ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನನ್ನ ಪ್ರಕಾರ. ನೋಡಿ, ಲಿಂಗಾಯತರು BJP ಜೊತೆಗೆ ಇದ್ದಾರೆ, ಹೊಸದೇನಲ್ಲ. ಕರೆಕ್ಟ್. 2004 ಚುನಾವಣೆಯಿಂದ ಇದ್ದಾರೆ. ನಿಮಗೆ ದಲಿತ ರೈಟ್ ಕುರುಬಾ ಮತ್ತು ಮುಸ್ಲಿಂ ಕಾಂಗ್ರೆಸ್ ಜೊತೆಗಿದ್ದಾರೆ, ಹೊಸದೇನಲ್ಲ. ಅದು ಲಗಾಯತಿನಿಂದಲೂ ಕೂಡ ಇದ್ದಾರೆ. ಸಿದ್ದರಾಮಯ್ಯವರು ಬಂದ ನಂತರ ಕುರುಬರು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಜೊತೆ ಇನ್ನಷ್ಟು ಅಲೈನ್ ಆಗಿದ್ದಾರೆ. ಬಟ್ 2014 ಮತ್ತು 2019 ಕರ್ನಾಟಕದ ಫಲಿತಾಂಶಕ್ಕೆ ಮುಖ್ಯ ಕಾರಣ ನಾನ್ ಕುರುಬಾ OBC. ಅದು ಅತಿ ಹೆಚ್ಚು ಮೋದಿಯತ್ತ ವಾಲಿತ್ತು, ಇನ್ಕ್ಲೂಡಿಂಗ್ ಕುರುಬಾ. ಈಗ ಲಿಂಗಾಯತ್ ಕ್ಯಾಂಡಿಡೇಟ್ ಇದ್ದಲ್ಲಿ ಕುರುಬರ ವೋಟಿಂಗ್ ಪ್ಯಾಟರ್ನ್ ನೋಡಿ. ಈ ಬಾರಿ ಅವರು ಸಿದ್ದರಾಮಯ್ಯ ಜೊತೆ ನಿಂತ್ಕೊಳ್ಳಲ್ವೋ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಬಟ್ ನಾನ್ ಕುರುಬಾ OBC ಏನಿದೆ ಅದರಲ್ಲಿ 2 ಅಂಶಗಳನ್ನು ನಾನು ಸ್ಪಷ್ಟವಾಗಿ ನನ್ನ ಗ್ರಹಿಕೆಗೆ ಅನಿಸ್ತಾ ಇರತಕ್ಕಂಥದ್ದು. ಒಂದು, ನಾನ್ ಕುರುಬಾ OBC ಮೋದಿ ಮೇಲಿನ ಪ್ರೀತಿಯ ಕಾರಣದಿಂದ ಮರಳಿ BJPಯತ್ತ ಹೋದರೆ BJP ಒಂದು ಒಳ್ಳೆಯ ಫಲಿತಾಂಶವನ್ನು ತರಲಿಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳು ಕೂಡ ಅತಿ ಹೆಚ್ಚು ಪರಿಣಾಮ ಬೀರಬಹುದಾಗಿರ್ತಕ್ಕಂಥ ಸೇಮ್ ನಾನ್ ಕುರುಬಾ OBC. ಯಾಕಂದರೆ ಆರ್ಥಿಕವಾಗಿ ದುರ್ಬಲರು. ಈಗ ನೋಡಿ, ಲಿಂಗಾಯತ ಮಹಿಳೆಯರಿಗೆ ನೀವು ಎಷ್ಟೇ ಕೊಡಿ, ಒಂದು 2,000 ಕೊಡಿ, ಅವರು BJP ಬಿಟ್ಟು ಹೆಚ್ಚು ಏನೋ ಡ್ರಾಮ್ಯಾಟಿಕಲಿ ಮೈಗ್ರೇಷನ್ ಆಗಲ್ಲ. ನೀವು ಕುರುಬರಿಗೆ ಕೂಡ ಎಷ್ಟೇ ಮೋದಿ ಪ್ರೀತಿ ಇದ್ದರೂ ಕೂಡ ಅದು ಮೈಗ್ರೇಷನ್ ಆಗಲ್ಲ. ಸಿದ್ದರಾಮಯ್ಯ ಫ್ಯಾಕ್ಟರಲ್ಲಿ ನಿಶ್ಚಿತವಾಗಿ ಕೆಲಸ ಮಾಡುತ್ತೆ. ಮುಸ್ಲಿಂ ಬಿಡಿ, ಐ ಥಿಂಕ್ 95-98% ದೇ ವಿಲ್ ಸ್ಟ್ಯಾಂಡ್ ವಿತ್ ಕಾಂಗ್ರೆಸ್. ದಲಿತ್ ರೈಟ್ ಅಗೇನ್ BJPಯತ್ತ ಲೀಡರ್ಶಿಪ್ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದು ಕಾಂಗ್ರೆಸ್ನತ್ತ ಮುಖ ಮಾಡುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಇದೆ. ಈ ನಾನ್ ಕುರುಬಾ OBC ಇದೆಯಲ್ಲ, ಇದಕ್ಕೆ ವಾಯ್ಸ್ ಇಲ್ಲ. ಇದು ಅನೇಕ ಬಾರಿ ನಾವು ಹೋಗಿ ಮೈಕ್ ಹಿಡಿದಾಗ ನಿಮ್ಗೆ ಅವ್ರು ಭೇಟಿನೂ ಆಗಲ್ಲ. ಕರೆಕ್ಟ್. ಬಟ್ ಗ್ಯಾರಂಟಿ ಪ್ರಭಾವನೋ ಮೋದಿ ಪ್ರಭಾವನೋ ಯಾವುದು ಜಾಸ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಈ ಕಮ್ಯುನಿಟಿಗಳು ಹೇಗೆ ವೋಟ್ ಮಾಡಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು. ಈಗ ನಾನು ಬಾಗಲಕೋಟೆ ಹೇಳಿದೆ, ಬಿಜಾಪುರ ಹೇಳಿದೆ. ಇಲ್ಲಿ ನಿಮಗೆ ಈ ಮರಾಠಿ ಭಾಷಿಕ ಅಂದಾಗ ನಾವು ಬರೀ ಮರಾಠ ಅಂತ ನೋಡ್ತೀವಿ, ಹಾಗಿರಲ್ಲ. ಅದು ಭಾವಸಾರ್ ಕ್ಷತ್ರಿಯ ಇದ್ದಾರೆ, ಸೊಕ್ಕಳು ಸಾಳಿಗಳಿದ್ದಾರೆ, ಪಟೇಗಾರ್ ಸಮುದಾಯ ಇದೆ, ಪರಿಟ್, ಈಗೆಲ್ಲಿ ಮಡಿವಾಳರು ಅಂತ ಕರೀತಾರೆ, ಅದು ಪರಿಟ್ ಸಮುದಾಯ ಅಂತ ಕರೀತಾರೆ. ನೀವು ಹಳ್ಳಿಗೆ ಹೋದರೆ ಅವ್ರವ್ರದ್ದೊಂದು ವಿಠ್ಠಲ್ ಮಂದಿರಗಳಿರ್ತವೆ. ನೀವು
ಪ್ರತಿಯೊಂದು ನಗರಗಳಲ್ಲೂ ಅಲ್ಲೊಂದು ವಿಠ್ಠಲ್ ಮಂದಿರಗಳಿರ್ತವೆ, ಸಂಜೆ ಭಜನೆ ಮಾಡ್ತಾ ಇರ್ತಾರೆ. ಸಣ್ಣ ಸಣ್ಣ ಸಮುದಾಯಗಳಿವು. ಅವು ಗ್ಯಾರಂಟಿ ಕೂಡ ಅವ್ರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಇದೆ. ಹಿಂದುತ್ವ ಕೂಡ ಅವ್ರ ಮೇಲೆ ಗಣನೀಯ ಪ್ರಭಾವ ಬೀರಿದ್ದನ್ನು ನಾವು ನೋಡಿದ್ದೀವಿ. ಎರಡರಲ್ಲಿ ಅವರು ಯಾರ ಹತ್ರ ಹೆಚ್ಚು ವಾಲ್ತಾರೆ ಅವರು ಕರ್ನಾಟಕ ಧ್ವಜ ಹಾರಿಸ್ತಾರೆ ಅಂತ ನನಗನ್ಸುತ್ತೆ ಅಜಿತ್. ಎಸ್, ಬಂದೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.